ಹಲೋ ಮಿಸ್ಟರ್ ವೆಟ್ರಿವೇಲ್. ನಿನಗಿರುವಂಥ ಬುದ್ಧಿವಂತಿಕೆನ ನೋಡಿ ನಾನು ತುಂಬ ಸಲ ಆಶ್ಚರ್ಯಪಟ್ಟಿದ್ದೀನಿ. ಆ ಬುದ್ಧಿವಂತಿಕೆಗೆ ಒಂದು ಆಟ ಆಡೋಣವಾ? ಈಗ ನೀನು ನೇರವಾಗಿ ನಿನ್ನ ಮನೆಗೆ ಹೋದ್ರೆ ಅಲ್ಲಿ ಏನು ನೋಡ್ತೀಯ ಗೊತ್ತಾ? ಏನೂ ನೋಡಲ್ಲ. ನಿನ್ನ ಹೆಂಡತಿನ ಎತ್ತಾಕೊಂಡು ಬರಕ್ಕೆ ಹೇಳಿದ್ದೀನಿ ವೆಟ್ರಿವೇಲ್, ಅಂದರೆ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ದೀನಿ. ಸರ್, ಏನ್ ಸರ್ ಆಯ್ತು? ಸಮಾಧಾನವಾಗಿ ಕೇಳಿ. ನಂದೇ ತಪ್ಪು. ಮನೆಯವ್ರನ್ನೆಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಅರ್ಥ ಆಗೋ ರೀತಿ ಹೇಳಿ. ನಾನು ಜಿಂದನ್ ಹುಡ್ಕೊಂಡು ಹೋಗ್ಬೇಕಾದ್ರೆ ನಾನು ಮನೇಲಿ ಇಲ್ಲ ಅಂತ ಗೊತ್ತಾಗಿ ಶರ್ಲಿ ಮತ್ತು ಜಯನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಏನ್ ಹೇಳ್ತಾ ಇದ್ದೀರಾ? ಶರ್ಲಿ ಹೇಗೋ ಗಾಡಿಯಿಂದ ಕೆಳಗಡೆ ಬಿದ್ದು ತಪ್ಪಿಸ್ಕೊಂಡ್ಲು. ಜಯ? ಅದೇ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಮೀನಂಬಾಕಂ ಚೆಕ್ ಪೋಸ್ಟ್ ಅಲ್ಲಿರೋ ನಮ್ಮ ಕಡೆಯವರು ಆ ವ್ಯಾನ್ ನ ಫಾಲೋ ಮಾಡಿದ್ದಾರೆ. ಬಟ್ ಸರ್ವಿಸ್ ರೋಡ್ ಅಲ್ಲಿ ಹೋಗಿದ ಕಾರಣ ಆ ವ್ಯಾನ್ ಮಿಸ್ ಆಗಿದೆ. ತಾಂಬರಂ ಚೆಕ್ ಪೋಸ್ಟ್ ಅನ್ನಂತೂ ದಾಟಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಎರಡು ಏರಿಯಾ ಮಧ್ಯದಲ್ಲೇ ಇರಬೇಕು. ಫ್ರಮ್ ದ ಪಾಸ್ಟ್ 5 hours ನಮ್ಮ ಕಡೆಯವರಲ್ಲಿ ಪೂರ್ತಿಯಾಗಿ ಹುಡುಕ್ತಾ ಇದ್ದಾರೆ. ನೋ ಚಾನ್ಸ್ ಬೇರೆ ಯಾವ ರೂಟಲ್ಲಿ ಹೋಗೋದಕ್ಕೂ. ನಾವು ಬೇಕಾದ್ರೆ ಏರಿಯಾಗೆ ಹೋಗಿ ಹುಡ್ಕೋಣ. ಅಲ್ಲ, ಅಂದ್ರೆ ಬನ್ನಿ ನಾವು ಹುಡ್ಕೋಣ. ಸರಿ ಬನ್ನಿ. ಇದು ಜಿಂದಾ ಮನೆ ತಾನೆ? ಖಂಡಿತ ಇದು ಜಿಂದನ್ ಮನೆನೇ. ಕರೆಂಟ್ ಕಟ್ ಮಾಡಿದ ಕೂಡಲೇ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಕಾಲ್ ಮಾಡ್ತಾನೆ. ನೀನು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಒಂಥರ ಮನೆಯೊಳಗೆ ಹೋಗು. ನಾನು ಪೊಲೀಸವ್ರ ಜೊತೆಗೆ ಬರ್ತೀನಿ. ನೀನು ಸುಮ್ಮನೆ ಯಾವುದೇ ಥರದ ರಿಸ್ಕ್ ತಗೋಬೇಡ. ಆಲ್ ದಿ ಬೆಸ್ಟ್.
ಸ್ವಲ್ಪ ಈ ಕಡೆ, ಸ್ವಲ್ಪ ಈ ಕಡೆ. ಹಾ, ಈ ಕಡೆ ಸ್ವಲ್ಪ. ಅಲ್ಲೇ ಅಲ್ಲೇ, ಅದೇ ಅದೇ ಅದೇ, ಸ್ವಲ್ಪ ತೋರಿಸಿ, ಸ್ವಲ್ಪ ದೊಡ್ಡದು ಮಾಡಿ. ಹಾ, ಆರ್ಕ್ ಸೋಪ್. ಬೆಟ್ರಿ ಸರ್, ಜಯ ಸಿಗ್ತಾಳ್ತಾನೆ? ಸಿಗ್ದೆ ಎಲ್ಲಿಗೆ ಹೋಗ್ತಾಳೆ? ಹೀಗೆ ಸರ್, ಒಂದಿನ ಬೇರೆ ಶೋಗೆ ಹೋಗ್ಬೇಕಾದ್ರೆ ಬೇರೆ ಟ್ರೈನ್ ಹತ್ಬಿಟ್ಟಿದ್ಲು. ಏನಾಗ್ಬಿಟ್ಟಿತ್ತಂತ ಭಯ ಆಗ್ಬಿಟ್ಟಿತ್ತು. ನಕ್ಕೊಂಡು ವಾಪಸ್ ಬಂದ್ಬಿಟ್ಲು. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ ನಾನು ಜೀವಂತವಾಗಿರಕ್ ಸಾಧ್ಯ ಇಲ್ಲ ಸರ್. ಈ ಪ್ರಪಂಚದಲ್ಲಿ ಅವ್ಳು ಬಿಟ್ರೆ ನನಗೆ ಬೇರೆ ಯಾರು ಇಲ್ಲ. ಬೆಟ್ರಿ ಸರ್, ನನ್ನ ಹೆಸರು ಮುಂಚೆ ಇದ್ದಂತ ಅನಾಥನ ಇನಿಷಿಯಲ್ನ ಬದಲಾಯಿಸಿದ್ದೆ ಅವಳು ಸರ್. ಸರ್, ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಸರ್, ಪ್ಲೀಸ್ ಸರ್. ಜಯ, ನಿನಗಿಲ್ ಯಾರು ಜೊತೆಗಿಲ್ದೆ ಇರೋದು ಕಷ್ಟ ಆಗ್ತಿದೆ ಅಲ್ವಾ? ಏನ್ ಮಾಡೋದು? ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡು ವೆಟ್ರಿವೇಲ್ ಜೋಡಿನ ಎತ್ತಾಕೊಂಡು ಬರೋದು ಕೇಳಿದೆ. ಆದ್ರೆ ಈ ದರಿದ್ರ ನನ್ನ ಮಕ್ಕಳು ಅವಳನ್ನ ಮಧ್ಯದಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸಾರಿ ಮೈ ಡಿಯರ್, ವೆರಿ ಸಾರಿ. ನನ್ನ ಗಂಡ ಖಂಡಿತ ಬಂದು ನನ್ನನ್ನ ಕಾಪಾಡ್ತಾರೆ. ಬಂದು ನಿನ್ ಕತೆ ಹೇಗೆ ಮುಗಿಸ್ತಾರೆ ನೋಡು. ಬಂದು ನಿನ್ನನ್ನು ಏನ್ ಮಾಡ್ತಾರೆ ಅಂತ ನೋಡು. ರಾಮಾಯಣದ ಕತೆ, ಅದನ್ನೆಲ್ಲಿ ಕೇಳೋದಕ್ಕೆ ಕಾಮಿಡಿ ಆಗಿದೆ. ನಿನ್ನ ಏನ್ ಮಾಡ್ತಾರೆ ಅಂತ ನೋಡು. ಸುಂದರ್ ಸರ್, ಈ ಫೋಟೋ ತೆಗ್ದವ್ನು ಯಾವನು? ಯಾಕೆ ಸರ್ ನಾನೇ ತೆಗ್ದು? ಈ ಸನ್ಮಾರ್ ಗುರ್ತನ್ನ ಹಿಡ್ಕೊಂಡು ವೆಟ್ರಿವೇಲ್ ಕಂಡು ಹಿಡಿದ್ಬಿಡ್ತಾನೆ. ಔಟ್ ಔಟ್. ಕಮಾನ್, ಬೇಗ ಬೇಗ ಬನ್ನಿ. ವೆಲ್ಕಮ್ ಜಿಂದಾ. ಜಿಂದಾ, ನೀನು ಒಂದು ದಾರಿಯಲ್ಲಿ ಹೋದ್ರೆ ನಾನು 4 ದಾರಿಯಲ್ಲಿ ಯೋಚನೆ ಮಾಡ್ತೀನಿ. ಅದರಿಂದ ಏಟ್ ತಿಂದೆ, ರಕ್ತ ಚೆಲ್ದೆ ಸುಮ್ಮನೆ ಸರೆಂಡರ್ ಆಗ್ಬಿಡು. DIG ನಿತ್ಯಾನಂದ ಜಿಂದಾ ನಿಮ್ಮ ಹತ್ರ ಸರೆಂಡರ್ ಆಗ್ತಾನೆ. ಸರ್, ಬಿಟ್ರೆ ತುಂಬ ಹೊತ್ತು ಮಾತಾಡ್ಬಿಡ್ತಾನೆ. ಇವನಿಗೆ ನಾನೇ ಕರೆಕ್ಟು. ನನ್ನ ಹತ್ರ ಬಿಡಿ, ಇವನ್ನ ಕಟ್ ಮಾಡಿ ಬಾಟಲ್ ಹಾಕಿ ನಿಮ್ಗೆ ತಲುಪಿಸ್ತೀನಿ. ಹಾಗೆ ಮಾಡೋದ್ರಿಂದ ಸತ್ಯ ಆಚೆಗೆ ಬರೋದಿಲ್ಲ. ವೆಟ್ರಿ, ನೀನ್ ನಿನ್ ಕೆಲಸ ಮಾಡಿದ್ಯಾ. ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನ ನಾಳೆ ಕೋರ್ಟಲ್ಲಿ ನೋಡು. ಟೇಕ್ ಹಿಮ್ ಅವೇ. ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಕೊಲೆ ಕಳ್ಳತನದ ಪ್ರಕರಣದಲ್ಲಿ ಅಪರಾಧಿಯಾಗಿರುವ ಜಿಂದಾಲ್ರನ್ನು ಈ ಕೂಡಲೇ ಕಟ್ಕಟೆಗೆ ಬರಬೇಕೆಂದು ಕೋರ್ಟ್ ಆದೇಶಿಸುತ್ತಿದೆ. ಜಿಂದಾ ಜಿಂದಾ ಜಿಂದಾ.
ನೋ ಸರ್, ಇದು ಜಿಂದಾ ಅಲ್ಲ. ಆರ್ಡರ್ ಆರ್ಡರ್ ನಾನು ಹಿಡ್ಕೊಂಡು ಬಂದಿದ್ದಿಂದ ಇವನಲ್ಲ. ಸೈಲೆನ್ಸ್. ನಾನು ಹಿಡ್ಕೊಂಡು ಬಂದಿದ್ದಿಂದ ಇವನಲ್ಲ ಸರ್. ಐ ವಿಲ್ ಬುಕ್ ಯು ಫಾರ್ ದ ಕಂಟೆಂಪ್ಟ್ ಆಫ್ ದ ಕೋರ್ಟ್. ಸರ್